ಫ್ರೆಂಡ್ಸ್ ನೋಡಿ, ಇದು ಬಸಳೆ ಸೊಪ್ಪು ಜಾಸ್ತಿ ಮಿಕ್ತು ಅದಕ್ಕೆ. ಸೊ ಫ್ರೆಂಡ್ಸ್ ನೋಡಿ, ಆಯ್ತು ಬಸಳೆ ಸೊಪ್ಪು ಸಾಂಬಾರು. ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿ ಬೇಯಿಸೋದು. ತುಂಬಾ ಏನಿಲ್ಲ. ತೊಗರಿಬೇಳೆ ಸ್ವಲ್ಪ ಹಾಕಿದ್ದೇನೆ, ಹೆಸರು ಬೇಳೆ ನೆನೆಸಿಟ್ಟಿದೆ. ತೊಗರಿಬೇಳೆ ಜಾಸ್ತಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ಮತ್ತೆ ಬಂದಿದ್ದೀನಿ. ಇವತ್ತು ವೀಕ್ ಹ್ಯಾಸ್ ಸ್ಟಾರ್ಟೆಡ್, ಅಂದರೆ ಹೊಸ ವಾರ ಶುರು ಆಗ್ತಾ ಇದೆ. ಓಕೆ, ಅದರಲ್ಲಿ ನಾನು ಇವತ್ತು ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ. ಇಲ್ಲಿ ತೊಗರಿಬೇಳೆ ಸ್ವಲ್ಪ ಹಾಕಿದ್ದೇನೆ, ಹೆಸರು ಬೇಳೆ ನೆನೆಸಿಟ್ಟಿದೆ. ತೊಗರಿಬೇಳೆ ಜಾಸ್ತಿ, ಹೆಸರು ಬೇಳೆ ಕಡಿಮೆ. ಅದು ಬಸಳೆ ಸೊಪ್ಪು ಇರುತ್ತಲ್ಲ, ಅದ್ರ ದಂಟು ಎಳೆದಿರೋದು ಹಾಕ್ಕೊಳ್ಳಿ. ಬೇಳೆ ಜೊತೆ ಬೇಯಿಸ್ತಾ ಇದ್ದೀನಿ. ಇದು ಬಸಳೆ ಸೊಪ್ಪು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಜೊತೆ ಬೇಯಿಸ್ಬೇಕು. ಮಸಾಲೆ ನಾನು ಆಮೇಲೆ ಹೇಳ್ತೀನಿ, ಆಯಿತಾ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಬಿಟ್ಟು ಬೇಯಿಸ್ಕೊಳ್ಳಿ. ಇದು ಬೇಯಿಸುವಾಗ ನಡುವೆ ಇದನ್ನು ಹಾಕ್ಕೊಳ್ಳಿ, ಬಸಳೆ ಸೊಪ್ಪಿನ ದಂಟು ಅಂತೀವಿ ಎಲ್ಲ. ಬಸಳೆ ಸೊಪ್ಪು ಗೊತ್ತಲ್ರಿ, ನಮ್ಮ ಸಿರ್ಸಿ, ನಮ್ಮ ಉತ್ತರ ಕನ್ನಡ ಸೂಪರ್ ಫಸ್ಟ್ ಸೊಪ್ಪು ಇದೇ ಬರುತ್ತೆ, ಕಿಂಗ್ ಅಂತ ಹೇಳ್ಬೋದು. ಇದು ಬಾಯಿ ಹುಣ್ಣಿಗೆ ತುಂಬ ಒಳ್ಳೇದು ರೀ, ತಂಪು ಮಾಡುತ್ತೆ, ತುಂಬ ಒಳ್ಳೆಯದು ಬಸಳೆ ಸೊಪ್ಪು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಫ್ರೆಶ್ ಆಗಿದೆ, ಸೂಪರ್ ಆಗಿದೆ. ಓಕೆ ಫ್ರೆಂಡ್ಸ್, ಹೇಗಿದೆ ಸೋಮವಾರ? ಗಡಿಬಿಡಿ ಅಲ್ವಾ? ಆಫೀಸ್ ಹೋಗಬೇಕು, ಅಡುಗೆ ಮಾಡಬೇಕು, ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡಬೇಕು, ಎಲ್ಲೋ ದಡ ವರ್ಕಿಂಗ್ ಲೇಡೀಸು ಅಷ್ಟೇ, ಹೌಸ್ ವೈಫ್ಸ್ಗೂ ಅಷ್ಟೇ ಬ್ಯುಸಿ ಶೆಡ್ಯೂಲ್. ಓಕೆ, ಸೊ ಸೋಮವಾರ ಶಿವನ ದಿವಸ. ಓಂ ನಮಃ ಶಿವಾಯ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆನಾ ಫ್ರೆಂಡ್ಸ್? ಇದು ಬಸಳೆ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು ಅಂತ ಮಸೊಪ್ಪು ಮಾಡೋಣ ಅಂದ್ಕೊಂಡಿದ್ದೀನಿ. ಬಸಳೆ ಸೊಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿ ಬೇಯಿಸೋದು. ತುಂಬ ಏನಿಲ್ಲ. ಸ್ವಲ್ಪ ಆಮೇಲೆ ಆರಿದ್ಮೇಲೆ ಸ್ವಲ್ಪ ಮಿಕ್ಸಲ್ಲಿ ಜಸ್ಟ್ ಒಂದು ಗರ್ ಮಾಡಿಬಿಡಿ. ಇದು ಬಸಳೆ ಸೊಪ್ಪು, ಇದು ಈರುಳ್ಳಿ ಹಾಕಿಬಿಟ್ಟು ಈಗ ಬೇಯಿಸ್ತಾ ಇದ್ದೀನಿ. ಇನ್ಯಾರು ಮಾತಾಡ್ತಾ ಇದ್ದಾರೆ. ಓಕೆ ನೋಡಿ, ನಾನು ವಿಡಿಯೋ ಆನ್ ಇದೆ ಅಂತೇಳಿ ಮಾತಾಡ್ತಾನೆ ಇದ್ದೀನಿ. ಸೊ ಇಲ್ಲಿ ಬೇಯಿಸಿದ್ದೀನಿ ಬಸಳೆ ಸೊಪ್ಪು, ಅದ್ರ ದಂಟು ಮತ್ತು ಬೇಳೆ. ಇಲ್ಲಿ ಮಸಾಲೆ, ತೆಂಗಿನಕಾಯಿ, ಮೆಣಸು, ಧನಿಯಾ, ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಜೀರಿಗೆ. ಇದಕ್ಕೆ ಅಂಬಟ್ಟು ಹೇಳ್ತಾರೆ, ಮಳಿ ಅಂಬಟ್ಟೆ ಅಥವಾ ಬಸಳೆ ಸೊಪ್ಪಿನ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡಿ ನೋಡಿ, ಮತ್ತೆ ನನಗೆ ಹೇಳಬೇಕು ರೀ. ಸೊ ಎವ್ರಿಬಡಿ ಸಪೋರ್ಟಿಂಗ್ ಮೀ. ಥ್ಯಾಂಕ್ಸ್ ಎವ್ರಿಬಡಿ. ತುಂಬ ಹೇಗಿತ್ತು ರೀ RCBದು ಥ್ರಿಲ್ಲಿಂಗ್ ಮ್ಯಾಚ್? ವಿರಾಟ್ ಕೊಹ್ಲಿ ಅವ್ರದ್ದೇ ಡಾಮಿನೇಷನ್ ಸಖತ್ತಾಗಿತ್ತಪ್ಪ. ನೋಡ್ಬಾರ್ದು ಅಂತ ಆಮೇಲೆ ನೋಡಿ ದೇವ್ರನ್ನ ಬೇಡ್ಕೊಂಡಿದ್ದು. ಸಾಯಿಬಾಬಾಗಂತೂ ಬೇಜಾರಾಗಿ ಹೋಗಿರ್ಬೇಕು, ಎಷ್ಟೇ ಬೇಡ್ತಾಳಪ್ಪ ಇವಳು ಅಂತ. ಬೇಡಿ ಸುಸ್ತಾದ. ತುಂಬ ಚೆನ್ನಾಗಿತ್ತು ರೀ, ಈಸಿ ಮ್ಯಾಚ್ ಆಗೋಯ್ತು, ಸಖತ್ತಾಗಿತ್ತು. ಸೊ ಈ ಸಲ ಕಪ್ ನಮ್ಮದೇ. ಈ ಸಲ, ಮುಂದಿನ ಸಲ, ಎಲ್ಲ ಸಲನೂ ನಾವೇ. RCB ದಿ ವಿನ್ನರ್ಸ್, ರಾಯಲ್ ವಿನ್ನರ್ಸ್. ಸೊ ಫ್ರೆಂಡ್ಸ್ ನೋಡಿ, ಆಯಿತು ಬಸಳೆ ಸೊಪ್ಪು ಸಾಂಬಾರು. ಇದು ಬೆಳ್ಳುಳ್ಳಿ, ಕೊಬ್ಬರಿ ಎಣ್ಣೆ ಫ್ರೈ ಮಾಡಿ ಮಿಕ್ಸ್ ಮಾಡಿ ಸಾಂಬಾರು ಮಾಡಿ ಸಖತ್ತಾಗಿದೆ ರೀ, ರುಚಿ ಸೂಪರ್ ಆಗಿದೆ. ಸೊ ಎಸ್, ನನ್ನ ಬಸಳೆ ಸೊಪ್ಪು ಸಾಂಬಾರು ರೆಡಿ. ಸೂಪರ್ ಆಗಿದೆ ರೀ, ರುಚಿ ಸಖತ್ತಾಗಿದೆ. ಬೆಳ್ಳುಳ್ಳಿ ನಿಮ್ಗೆ ಒಗ್ಗರಣೆ ತೋರಿಸ್ಬೇಕಂದ್ರೆ ಮಾತಾಡಿಸ್ತಾ ಇದ್ರು, ಒಗ್ಗರಣೆ ಹಾಕಿದ್ದೇನೆ. ಒಂದು 7-8 ಬೆಳ್ಳುಳ್ಳಿ, ಹೆಸರು ಒಂಚೂರು, ಹಾಫ್ ಸ್ಪೂನು ಬೇಡ, ಕೊಬ್ಬರಿ ಎಣ್ಣೆಲಿ ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ಮೈ ಲಾಸ್ಟ್ ಫೈನಲ್ ಬಸಳೆ ಸೊಪ್ಪು. ರೈಸ್ಗೆ ಇಟ್ಟಿದ್ದೀನಿ. ರೈಸು ಬ್ರೋಕನ್ ಮೀಟ್ ಯಾವುದಕ್ಕೂ ತೊಗೊಳ್ಳಿ, ನಾನು ರೆಡ್ ರೈಸ್ ಮಾಡಿದ್ದೀನಿ ಇವತ್ತು, ಆಯಿತಾ. ಸೊ ಹ್ಯಾವ್ ಎ ನೈಸ್ ಡೇ ರೀ. ಗಾಡ್ ಬ್ಲೆಸ್ ಎವ್ರಿ ಒನ್. ಹ್ಯಾಪಿ ಡೇ, ಹ್ಯಾಪಿ ಟೈಮ್. ಟೇಕ್ ಕೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದು ಬಸಳೆ ಸೊಪ್ಪು ಜಾಸ್ತಿ ಮಿಕ್ತು, ಅದಕ್ಕೆ ನಾನು ಇದಕ್ಕೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸು, ಬೆಳೆದಿರೋ ಬೇಯಿಸಿ ಎಲ್ಲ ಹಾಕಿ ಮಾಡಿದ್ದೀನಿ. ಮಸೊಪ್ಪು ಅಂತಾರೆ ಗೊತ್ತಾ, ಈ ಕಡೆ ನಮ್ಮ ಸೈಡಲ್ಲಿಲ್ಲ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸೊಪ್ಪು ಮಿಕ್ಸ್ ಮಾಡಿ ಮಾಡ್ತಾರೆ. ಇವತ್ತು ನಾನು ಬಸಳೆ ಸೊಪ್ಪು ಜಾಸ್ತಿ ಅಂತ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಈಗ ಮಿಕ್ಸಿಲಿ ಒಂದ್ಸಲ ಆರಿದೆ, ಮಿಕ್ಸಿಲಿ ಒಂದು ಗರ್ರ ಮಾಡಿ ತಗೊಳ್ದು. ಒಗ್ಗರಣೆ ಹಾಕ್ತಾರೆ ಕೆಲವರು, ಸಾಸಿವೆ, ಒಣಮೆಣಸು ಹಾಕ್ತಾರೆ. ನಾನು ಒಗ್ಗರಣೆ ಮತ್ತೆ ಹಾಕಲ್ಲ, ತಿರ್ಗಾ ಮತ್ತೆ ಆಯಿಲ್ ಆಗಿಬಿಡುತ್ತಲ್ಲ ಅದಕ್ಕೆ. ಸೊ ಹೆಲ್ದಿ, ಜಸ್ಟ್ ಲೈಕ್ ಸೂಪ್ ಥರ ಮಾಡಿಬಿಟ್ಟು ಪಲ್ಯ ಹೇಗೂ ಮಾಡ್ರಿ, ಹೊಟ್ಟೆಗೆ ಹೋಗ್ಬೇಕಷ್ಟೇನೆ. ಓಕೆನಾ? ಸೊ ದಿಸ್ ಇಸ್ ಮೈ ಮಸೊಪ್ಪು ಬಸಳೆ ಫ್ರೆಂಡ್ಸ್. ಗುಡ್ ಆಫ್ಟರ್ನೂನ್ ರೀ. ನೋಡಿ, ಇಷ್ಟೊತ್ತಿಗೆ ನಂದು ಊಟ ತುಂಬ ಲೇಟ್ ಆಗೋಯ್ತು ಇವತ್ತು, ಕೆಲಸದವ್ರು ಬಂದಿಲ್ಲ. ಸೊ ಎಲ್ಲ ಕೆಲಸ ಮುಗಿಸಿ ಈಗ ಊಟಕ್ಕೆ ರೆಡಿ ಮಾಡ್ಕೊಳ್ಳಿ. ಇದು ನಿನ್ನೆ ಹೇಳಿದ್ದೆ ಎಲ್ಲ, ಬಸಳೆ ಸೊಪ್ಪು, ಟೊಮೆಟೊ, ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ ಎಲ್ಲ ಬೇಯಿಸ್ಬಿಟ್ಟು ಬೇಳೆ ಹಾಕಿ ಮಿಕ್ಸ್ ಮಾಡಿದ್ದೆ, ಮರ್ತೋಯ್ತು. ಹಾಗೆ ಫ್ರಿಜ್ಜಲ್ಲಿ ಇಟ್ಟೆ. ಈಗೆಲ್ಲ ರುಬ್ಬಿಬಿಟ್ಟಿದ್ದೀನಿ. ಮಸೊಪ್ಪಿದು ಬಸಳೆ ಸೊಪ್ಪಿನ ಮಸೊಪ್ಪು. ಕೆಲವರು ಇದಕ್ಕೆ ಒಗ್ಗರಣೆ ಹಾಕ್ತಾರೆ, ನಾನು ಹಾಕಲ್ಲ. ಇದು ಪ್ಯೂರ್ಲಿ 0 ಆಯಿಲ್ ಆ್ಯಂಡ್ ಗುಡ್ ಫಾರ್ ಹೆಲ್ತ್. ಓಕೆ, ಊಟ ಮಾಡಿರಿ ಎಲ್ಲರೂ. ಹ್ಯಾವ್ ಎ ನೈಸ್ ಡೇ. ಆಮೇಲೆ ಇರುತ್ತೆ ಟ್ಯೂಸ್ಡೇ. ಹ್ಯಾಪಿ ಟ್ಯೂಸ್ಡೇ ರೀ.
ಎಲ್ಲರಿಗೂ. ಓಕೆ, ಊಟ ಮಾಡಿ ರಿಲ್ಯಾಕ್ಸ್ ಮಾಡಿ. ನಂದು 6 o'clock ಆಮೇಲೆ ನಂದು ಏರೋಬಿಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಹ್ಯಾವ್ ಎ ನೈಸ್ ಡೇ. ಮರ್ತ್ಬಿಟ್ಟರಿ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮರಿಬೇಡಿ ಆಯಿತಾ? ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆಲ್ಲ, ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ನನ್ನನ್ನು ಪ್ರೋತ್ಸಾಹಿಸಬೇಕು ಎಲ್ಲರೂ, ಸಹೃದಯದಿಂದ, ಪ್ರೀತಿಯಿಂದ.